ನಾ ಯೂಜುವಲಿ ಆರ್ನಮೆಂಟ್ ಹಾಕೋದೇ ಕಡಿಮೆ ರೀ. ಆದರೂ ಇವತ್ತಿಷ್ಟೆಲ್ಲ ಆರ್ನಮೆಂಟ್ ಹಾಕ್ಕೊಂಡು ಯಾಕೆ ರೆಡಿ ಆಗೀನಿ, ಇವ್ನ ಎಲ್ಲಿಂದ ತರಿಸಿದ್ದೀನಿ, ಇದ್ರ ಪ್ರೈಸ್ ಎಷ್ಟು, ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಲಾಗ್ ಒಳಗೆ ಐತ್ರಿ. ತಪ್ಪದ ಕಂಪ್ಲೀಟ್ ಲಾಗ್ ನೋಡ್ರಿ, ಗೊತ್ತಾಗ್ತೈತಿ ನಿಮಗೆ. ಶುರು ಮಾಡೋವಾ? ನಮಸ್ಕಾರ ಎಲ್ಲರಿಗೂ. ಸೊ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತಾನೆ. ಏನಪ್ಪ ಅಂದ್ರೆ ಒಂದು ಫಂಕ್ಷನಿಗೆ ಹೊಂಟಿದ್ದೆ, ರೆಡಿ ಆಗಿದ್ದೆ, ಬಟ್ ನೆನಪಾಯಿತು ಒಂದು ಸ್ವಲ್ಪ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂಥೇಳಿ ಒಂದಿಷ್ಟು ಆರ್ನಮೆಂಟ್ ತರಿಸಿದ್ದೆ ನಾನು. ಒಂದಿಷ್ಟು ಒಬ್ಬರ ಕಡೆ ಒಂದು ಪೇಜಿಂದ ನಿಮ್ಮ ಎಲ್ಲ ಹುಡುಗಿಯರಿಗೂ ಇಷ್ಟ ಆಗುವಂಥ ಅದಾವ. ಸೊ ಅದನ್ನು ವೇರ್ ಮಾಡಿ ನೋಡೋಣ ಅಂತ ಅನ್ನಿಸ್ತು ಇವತ್ತು. ಇದು ಪೇಜ್ ಹೆಸರನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಒಂದು ಸರಿ ಚೆಕ್ ಮಾಡಿರಿ. ಕೊಲ್ಯಾಬ್ ಕೂಡ ಮಾಡಿದ್ದೆ ನಾನು ಆಲ್ರೆಡಿ ಒಂದಿಷ್ಟು ಆರ್ನಮೆಂಟ್ಸ. ಸೊ ಆದರೆ ನನಗೆ ಈ ಸೆಟ್ಸ್ ಭಾಳ ಲೈಕ್ ಆಗಿತ್ತು. ಇನ್ನೂ ಒಂದಿಷ್ಟು ಅದಾವ, ಅವನು ಕೂಡ ಬಂದ ತಕ್ಷಣ ವೇರ್ ಮಾಡಿ ತೋರಿಸ್ತೇನಂತ. ನೋಡಿರಿ, ಪರ್ಲ್ ಸೆಟ್ ಇಷ್ಟು ಒರಿಜಿನಲ್ ಐತಿಯಲ್ಲ, ಪರ್ಲ್ ಕ್ವಾಲಿಟಿ ನಿಮ್ಗೆ ನೋಡಿರಿ ಒಂದು ಸಾರಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಿದ, ಭಾಳ ಅಂದ್ರೆ ಭಾಳ. ನನಗಿದನ್ನು ಹೊರಗಡೆ ತೆಗೆದ ತಕ್ಷಣ ಅನ್ನಿಸ್ತಪ್ಪ, ಎಷ್ಟು ಯಾವ ಇದರ ಕ್ವಾಲಿಟಿ ತೋರಿಸಿದಾರಪ್ಪ ಅವರು. ಮತ್ತು ಅವ್ರು ಕಾಲ್ ಮಾಡಿ ಕೇಳಿದೆ ನಾನು, ಪರ್ಲ್ ಕ್ವಾಲಿಟಿ ಹೆಂಗೈತ್ರಿ, ಇದು ಎಷ್ಟು ವೇಟ್ ಐತಲ್ಲ ಅಂಥೇಳಿ ಹೇಳಿದ್ರು ಅವ್ರು. ಭಾಳ ಏನಂದ್ರೆ ಚಲೋ ಕ್ವಾಲಿಟಿದು ಐತ್ರಿ ಅದು ಪರ್ಲ್ ಅಂಥೇಳಿ. ಇದು ಚೌಕರ್ ಸೆಟ್ ಐತೆ, ಭಾಳ ಅಂದ್ರೆ ಭಾಳ ಎಲಿಗೆಂಟ್ ಲುಕ್ ಐತಿ. ಒಂದು ಸಾರಿ ನೋಡ್ರಿ ನೀವು. ಇದನ್ನು ನೀವೇನಾದರೂ ಸರ್ಚ್ ಮಾಡಿ ನೋಡಿದ್ರೆ ಗೂಗಲ್ ಲೆನ್ಸ್ ಒಳಗೆ ಹೇಳ್ತೇನಲ್ಲ, ಟ್ರೆಡಿಷ್ನಲ್ ರಾಜವಾಡಿ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇಯರಿಂಗ್ ಸೆಟ್ ಕೂಡ ಐತಿ. ಸೊ ಇದನ್ನ ಇಯರಿಂಗ್ಸ್ ವೇರ್ ಮಾಡ್ಬೇಕು ಅನ್ನಿಸ್ತು ನನಗೆ. ಯಾಕಂದ್ರೆ ಈ ಸಾರಿ ಆಲ್ರೆಡಿ ನೀವು ಧ್ರುವನನ್ನ ಬರ್ಡೇ ಪಾರ್ಟಿ ಒಳಗೆ ನೋಡಿದ್ದೀರಿ ಈಗ ಹೆಂಗೆ ಕಾಣತಿತ್ತು ಅಂಥೇಳಿ. ನನಗೆ ಯಾಕೋ ಈ ಸಾರಿ ಜೋಡಿನ ಹಾಕ್ಕೊಂಡು ನೋಡಲ್ಲ ಅಂತ ಅನ್ನಿಸ್ತು, ಅಂದ್ರೆ ಹಾಕ್ಕೊಂಡು ಹೋಗ್ಲಾ ಫಂಕ್ಷನಿಗೆ ಅಂತ ಅನ್ನಿಸ್ತು. ಸೊ ನೋಡಿರಿ, ವೇರ್ ಮಾಡ್ತೇನೆ ನಾನು ಇದು. ಮತ್ತು ಏನಪ್ಪ ಅಂದರೆ ಡಿಸೈನ್ ನೋಡಿರಿ, ಇದು ಏನಂದ್ರೆ ಮೋತಿ ಅಂದರೆ ಮುತ್ತೈತಲ್ಲ, ಪರ್ಲ್ ಐತಲ್ಲ, ಭಾಳ ಚಲೋ ಕ್ವಾಲಿಟಿದು ಐತೆ ರೀ. ನೋಡಿದರೆ ಗೊತ್ತಾಗ್ಬಿಡ್ತೈತೆ ನಿಮ್ಗೆ, ಸಾಧ್ಯನೆಲ್ಲಪ್ಪ ಇದೇನೂ ಆಗಲಿಕ್ಕೆ ಅಂಥೇಳಿ. ನೋಡಿರಿ ಯಾವ ಥರ ಐತೆ. ಸೊ ಚೋಕರ್ ಸೆಟ್ ಇದೆ, ಗೋಲ್ಡ್ ಪ್ಲೇಟೆಡ್ ಇರ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತೈತೆ ರೀ. ನನಗೆ ಹಿಂದೊಮ್ಮೆ ಒಂದು ನಮ್ಮ ಧ್ರುವ ನನ್ನ ಕೃಷ್ಣ ಮಾಡಿದ್ದೊಂದು ಫೋಟೋ ಇತ್ತು ನೋಡಿರಿ, ನೀವು ಅದರೊಳಗೆ ನೋಡಬಹುದು. ಅಲ್ಲೊಂದು ನಾನು ನೆಕ್ಕಿಗೆ ಹಾಕ್ಕೊಂಡಿದ್ದಾನೆ. ಸೊ ಅದು ಕೂಡ ಗೋಲ್ಡ್ ಪ್ಲೇಟೆಡ್ ಇತ್ತು. ನನಗೆ ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವ್ರು ಕೊಟ್ಟಿದ್ದು ಅದನ್ನು ಹಾಕ್ಕೊಳ್ಳಿಕ್ಕೆ. ನಾನು ಅದನ್ನು ನೋಡಿದ ತಕ್ಷಣ ಅದು ಗೋಲ್ಡದ್ದೇ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಒಳ್ಳೆ ರೀ ಅಂತಂದೆ, ನಾ ಬೇರೆ ಸೆಟ್ ಇದೆ ನನ್ನ ಕಡೆ ಅಂಥೇಳಿ. ಅವ್ರಂದ್ರೆ ಬ್ಯಾಡ್ರಿ, ನೀವು ಯಶೋದಾಗ ಹಾಕತ್ತೀರಿ, ಹೈಲೈಟ್ ಆಗ್ತೈತಿ, ಇದನ್ನು ತಗೋರಿ ಅಂತೇಳಿ ಅದನ್ನು ಕೊಟ್ಟರು. ಈ ಸೇಮ್ ಸೆಟ್ ಇವ್ರ ಕಡೆ ಕೂಡ ಇದೆ. ನಾನು ಅದ್ರದ್ದು ಫೋಟೋ ಕೂಡ ನಿಮ್ಗೆ ಶೇರ್ ಮಾಡ್ತೇನಂತ. ಅಂದರೆ ಒಂದು ಸ್ವಲ್ಪನೂ ಗೊತ್ತಾಗದೆ ಥರ ಎಲಿಗೆಂಟ್ ಲುಕ್ ಅದಾವ, ಭಾಳ ಗಾರ್ಜಿಯಸ್ ಆಗಿ ಕಾಣುವಂಗೆ ಮಾಡ್ತವ. ನೋಡಿರಿ ಎಷ್ಟು ಮಸ್ತ್ ಸೆಟ್ ಐತಿ. ಎಲ್ಲ ಹುಡುಗಿಯರಿಗೂ ಲೈಕ್ ಆಗ್ತೈತಿ. ಸಾರಿ ಡೇ ಅಂತ ಮಾಡ್ತಿರ್ತೀರಿ, ಟ್ರೆಡಿಷ್ನಲ್ ಡೇ ಅಂತ ಮಾಡ್ತಿರ್ತೀರಿ, ಸೆಲೆಬ್ರೇಟ್ ಮಾಡ್ತಿರ್ತೀರಿ, ಹೌದಾ. ಸೆಟ್ ಇಷ್ಟು ಮಸ್ತಪ್ಪ ಅಂದರೆ ನನಗೆ ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು. ನನಗೆ ಅನ್ನಿಸ್ತು, ನಾನು ಧ್ರುವನ್ ಬರ್ಡೇಕ್ಕಿಂತ ಮುಂಚೆ ಯಾಕೆ ತರಿಸ್ಲಿಲ್ಲಪ್ಪ ಅಂತ ಅನ್ನಿಸ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಾನು ಅವ್ರ ಪೇಜನ್ನು ಕೊಲ್ಯಾಬ್ ಕೂಡ ಮಾಡಿದ್ದೀನಿ, ಒಂದು 4-5 ಸಾರಿಗೆ ಆಲ್ರೆಡಿ. ಪ್ಲಸ್ ಅವ್ರ ಪೇಜನ್ನು ಮೆನ್ಷನ್ ಕೂಡ ಮಾಡ್ತೀನಿ, ಚೆಕ್ ಮಾಡಿರಿ. ನಿಮ್ಗೆ ಈ ಪ್ರೈಸ್ ಒಳಗೆ ಇಂಥ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗೋಕ್ಕೆ ಚಾನ್ಸ್ ಇಲ್ಲ. ಇನ್ನು ನಾನು ಸ್ಟಾರ್ಟಿಂಗ್ ತೋರಿಸ್ತೇನೆ ನೋಡಿರಿ, ಮೂರ್ತಿ ಮಾಲಾ ಅಂತ ಹೇಳ್ತಾರೆ ಇದಕ್ಕೆ. ಇಷ್ಟು ಮಸ್ತ್ ಐತಿ ಪ್ರಾಡಕ್ಟ್ ಅಂತಂದ್ರೆ ಇದು ಕೂಡ. ನಾನು ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಭಾಳ ಅಂದ್ರೆ ಭಾಳ ಇಷ್ಟ ಅದು ನನಗೆ. ಇದನ್ನು ಹೊರಗಡೆ ತೆಗೆದ ತಕ್ಷಣ ನಾನು ಹೇಳ್ತೇನೆ ರೀ, ಅಂದರೆ ಇದನ್ನು ನೋಡ್ಲಿಕ್ಕೆ ಅಂತ ತೆಗೆದೆ ನಾನು ಫಸ್ಟು. ಸೊ ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ. ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟು ರಾಯಲ್ ಲುಕ್ ಕೊಡ್ತೈತೆ ಅಂತ ಹೇಳಿ. ನಾನು ಧ್ರುವನ್ ಬರ್ಡೇಗೆ ಡೆಫಿನೆಟ್ಲಿ ತರಿಸ್ಕೊತಿದ್ದೆ ಇದನ್ನು. ಅವ್ರದ್ದಾದ್ಮೇಲೆ ತರಿಸಿದ್ದು. ನಾನು ಅಥರ್ವ ಅಂತಿರ್ತೇನೆ ನೋಡಿರಿ, ನಮ್ಮ ಟ್ಯೂಷನ್ಗೆ ಬಂದಿರ್ತಾನೆ ಅವಾಗ. ನನ್ನ ಭೂವಿ ಫ್ರೆಂಡ್ ಅವ್ರ ಚಿಕ್ಕಮ್ಮನ ಮಾಡ್ತಾರೆ ಇದನ್ನು, ಅಂದರೆ ಸೇಲ್ ಮಾಡ್ತಾರೆ ಈ ಥರ 1 ಗ್ರಾಮ್ ಗೋಲ್ಡದ್ದು. ನನಗೆ ನನ್ನ ಫ್ರೆಂಡು ಕೂಡ ನನಗೆ ಭಾಳ ದಿನ ಆಗಿತ್ತು ಹೇಳಕತ್ತಿದ್ದ,
ಅಕ್ಕ ನೀವು ನೋಡಿರಿ ಒಂದು ಸಾರಿ ನೋಡಿರಿ ಅಂಥೇಳಿ ಹಾಂ ಆಯ್ತು ಅನ್ಕೋತಾನೆ ಸುಮ್ಮನೆ ಮುಂದೆ ಹಾಕಿದ್ದೆ. ಊರಿಗೆ ಬಂದಿದ್ರಂತ ನಾನು ಕಳಿಸಿ ಕೊಟ್ಬಿಟ್ರು, ಒಂದೆರಡು ನೋಡೇ ಬಿಡ್ರಿ ಪೀಸ್ ಅಂಥೇಳಿ. ನನಗೆ ತೆಗೆದ ತಕ್ಷಣ ಇಷ್ಟು ಮಸ್ತ್ ಐತಲ್ಲ ಅನ್ನಿಸ್ತು. ಒಂದು 2-3 ದಿನ ಆಗಿತ್ತು ಅವ್ರು ನಾನು ಕಳಿಸಿ. ನಾನು ಇವತ್ತು ಫಂಕ್ಷನಿಗೆ ಹೊಂಟಿದ್ನಲ್ಲ, ನಾ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಕೊಂಡೆ. ಇಷ್ಟು ರಾಯಲ್ ಲುಕ್ ಕೊಡುವಂಥದ್ದನ್ನು ಯಾವ ಹುಡುಗಿಯರು ಬಿಡಲ್ಲ ಅನ್ಸುತ್ತೆ ನನಗೆ, ಅಷ್ಟು ಮಸ್ತ್ ಐತಿ. ಇಯರಿಂಗ್ಸ್ ನೋಡಿರಿ, ನನಗೆ ಸ್ಪೆಷಲಿ ಇದು, ನಾನು ಇದನ್ನು ಆ್ಯಕ್ಚುಲಿ ಚೋಕರ್ ಸೆಟ್ನ ನಾನು ಗೂಗಲ್ ಲೆನ್ಸ್ ಒಳಗನ ಅಪ್ಲೋಡ್ ಮಾಡಿ ಚೆಕ್ ಮಾಡಿದ್ದೇನೆ. ಪ್ಯೂರ್ ಟ್ರೆಡಿಷ್ನಲ್ ಚೋಕರ್ ಸೆಟ್ ಐತದ, ಅಂದರೆ ಡಿಸೈನ್ ಟ್ರೆಡಿಷ್ನಲ್ ಐತಿ, ಸೇಮ್ ಐತಿ ನೋಡಿರಿ. ಎಷ್ಟು ಕಾಸ್ಟ್ಲಿ ಐತಿ ಕೂಡ. ನಿಮ್ಗೆ ಅವ್ರದ್ದು ಪ್ರೈಸು ಎಲ್ಲ ಅವ್ರು ಮೆನ್ಷನ್ ಮಾಡಿರ್ತೀನಿ ನಾನು. ನಿಮ್ಗೆ ಯಾವುದು ಬೇಕಂತನೂ ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟರ ಜೊತೆಗೆ ಬ್ಯಾಂಗಲ್ಸ್ ಕೂಡ ಕಳಿಸ್ಯಾರಿ. ನಾನು ಪಾಪ ಅವ್ರಿಗೇನು ಹೇಳಿಲ್ಲ, ಆದರೂ ಕಳಿಸಿದ್ದಾರೆ. ನನಗೆ ಎಲ್ಲ ಪರ್ಲ್ ಸೆಟ್ ಕಳಿಸಿದ್ರಲ್ಲ, ನನಗೆ ಖುಷಿ ಐತಪ್ಪ. ಇವಂತರೂ ಇಷ್ಟು ಮಸ್ತ್ ಅದಾವಂದರೆ, ಸಿಂಚುವರ್ ಮಮ್ಮಿ ಈ ಥರ ಹುಡುಕಾಡಿ ಬಂದಿದ್ರು. ಇದು ನೋಡಿರಿ, ಹಿಂಗೆ ಲಾಕ್ ಸಿಸ್ಟಮ್ ಐತಿ. ಇವು ಬ್ಯಾಂಗಲ್ಸ್ ಒಂದ್ಸರಿ ನೋಡ್ರಿ ನೀವು, ಎಷ್ಟು ರಾಯಲ್ ಲುಕ್ ಐತಿ. ಪರ್ಲ್ ಸೆಟ್ ಅಲ್ಲ ಅಲ್ರಿ, ಬಿಲ್ವಾರ, ಪಾಟ್ಲಿ, ತೋಡೆ, ಹಿಂಗೆ ಭಾಳಷ್ಟು ಟೈಪ್ ಅದಾವ ಅವ್ರ ಕಡೆ. ನೋಡಿದ್ರಲ್ಲ ಎಷ್ಟು ರಾಯಲ್ ಲುಕ್ ಅದಾವ ಬ್ಯಾಂಗಲ್ಸ್. ಹಿಂಗೆ ಲಾಕ್ ಸಿಸ್ಟಮ್ ಐತ್ರಿ ಇದಕ್ಕೆ. ನಾನು ಎಷ್ಟು ಟೈಟ್ ಅದಪ್ಪ ಇವು ಅಂದ್ಕೊಳಕತ್ತಿದ್ದೆ, ಬಟ್ ಆಮೇಲೆ ನೋಡಿದೆ ಇಷ್ಟು ಬೆಸ್ಟ್ ಕ್ವಾಲಿಟಿ ಅದಾವಲ್ಲ. ಮತ್ತೆ ಕ್ಲಾಕ್ ಮಾಡಿದೆ. ನೋಡ್ರಿ ಈ ಥರ ಇವನ್ ಲಾಕ್ ತೆಗೆದು ವೇರ್ ಮಾಡುವಂಥದ್ದು. 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇರ್ತಾವೆ. ಪರ್ಲು ಕೂಡ ಅವರು ಗ್ಯಾರಂಟಿ ಕೊಡ್ತಾರೆ ನಿಮ್ಗೆ, ಅದೇನು ಇದನ್ನೇ ಇಲ್ಲ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಾನು ಕೂಡ ಅದನ್ನು ನೋಡ್ತಾ ಇದ್ದೀನಲ್ಲ, 2 ಸೆಟ್ ಅದಾವೆ, 2 ಕೂಡಿನ ನಿಮ್ಗೆ ನಾನು ಸೆಟ್ ಮಾಡಿ ತೋರಿಸ್ತೇನಂತ. ಈ ಥರ ತಿರುಗಿಸ್ಕೊಂಡ್ಬಿಟ್ರೆ ಮುಗದೇ ಹೋಯ್ತು, ಸೆಟ್ ಆಯಿತು. ಮತ್ತು ಇದು ಕಾಂಬಿನೇಷನ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂದರೆ, ನೋಡಿರಿ ಇದು ಒಂದು ಎಲ್ಲ ಮುತ್ತಿನೂ ಅದಾವಲ್ಲ, ಭಾಳ ಅಂದ್ರೆ ಚಂದ ಕಾಣ್ತಾವೆ. ನೋಡಿರಿ ಒಂದು ಸಾರಿ ಎಷ್ಟು ಮಸ್ತ್ ಕಾಣತ್ತಾವೆ. ಇಷ್ಟು ಮಸ್ತ್ ರಾಯಲ್ ಲುಕ್ ಕೊಡ್ತದೆ ಅಂಥೇಳಿ ಅಂದ್ಕೊಂಡಿರಲಿಲ್ಲ ನಾನು ಈ ಸೆಟ್ ನೋಡಿದಾಗ. ಅಂದರೆ ಹೀಗಾಗಿ ನಾನು ಈ ರೀತಿ ಕಾಂಬಿನೇಷನ್ ಮಾಡ್ಬೋದು ಅಂದ್ಕೊಂಡಿರಲಿಲ್ಲ. ಚೋಕಾ ಸೆಟ್ಟು ಮತ್ತು ಮೋತಿ ಸಾರ್ ನಿಂಗೆ ಭಾಳ ಲೈಕ್ ಆಯ್ತು. ಇವು 2 ಬ್ಯಾಂಗಲ್ಸ್ ಭಾಳ ಲೈಕ್ ಆಗಿದ್ದು. ಇಷ್ಟೆಲ್ಲ ಕೂಡಿ ಹಾಕ್ಕೊಂಡ್ರೆ ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ. ನೀವು ಯಾವುದಾದ್ರು ಫಂಕ್ಷನಿಗೆ ಟ್ರೆಡಿಷನ್ನಿಗೆ ರೆಡಿ ಆಗಬೇಕು, ಒಂದೇ ಥರ ಟ್ರೆಡಿಷನ್ ಆಗಿ ರೆಡಿ ಆಗಬೇಕು ಅನ್ನೋದಿರ್ತೈತಿ. ಇವಷ್ಟೇ ಅಲ್ರಿ, ಅವ್ರ ಕಡೆ ಇನ್ನೂ ಭಾಳಷ್ಟು ಟೈಪ್ ಆರ್ನಮೆಂಟ್ಸ್ ಅದಾವ. ಮೋತಿ ಹಾರ ಅದಾವ, ನತ್ ಅದಾವ, ತಿಕ್ಕಿ ಅನಿಸಿರುತ್ತೆ ನಿಮ್ಗೆ. ಅಂದರೆ ಪರ್ಲ್ ಸೆಟ್ಟೇ ಹಾಕೋಬೇಕು ಅನ್ಸಿರತ್ತೆ. ಅದಕ್ಕೆ ಪರ್ಫೆಕ್ಟ್ ಏನಪ್ಪ ಅಂತಂದ್ರೆ ಈ ಸೆಟ್ ಐತಿ ಅಂತ ಅನ್ನಿಸ್ತು ನನಗೆ. ಮತ್ತು ಕ್ವಾಲಿಟಿನೂ ಅಷ್ಟೇ ಬೆಸ್ಟ್ ಐತಿ, ಲುಕ್ ಗಾರ್ಜಿಯಸ್ ಐತಿ. ಹೆಂಗೈತಂದ್ರೆ ರಾಯಲ್ ಲುಕ್ ಕೂಡ ಐತಿ. ನೀವು ನೋಡಿದ್ರೆ ಗೊತ್ತಾಗ್ತೈತಿ. ಇದಂತರೂ ಇಷ್ಟು ಮಸ್ತ್ ಐತ್ರಿ, ನೀವು ಕೈಯೊಳಗೆ ಹಿಡಿದ್ರೆ ಬಿಡೋದೇ ಇಲ್ಲ. ಈಗ ನಾನು ತೋರ್ಸಕ್ಕಂತ ಹೋದವ್ರೆ ಆಲ್ರೆಡಿ ನನಗೆ ಬುಕ್ ಮಾಡೇ ಬಿಟ್ಟಾರ, ಅದನ್ನು ಬಿಡಲೇ ಇಲ್ಲ. ಸೊ ಇನ್ನೊಂದು 2 ಸೆಟ್ ತರ್ತೀನಿ ಅಂದಿದ್ರು ಅವರು. ಹಿಂಗಾಗಿ ತಂದ ತಕ್ಷಣ ಇದನ್ನು ಕೊಟ್ಬಿಡ್ತೀವಿ, ಸೇಲ್ ಆಗಿಬಿಡ್ತೈತಿ. ಸೊ ಇವ್ರ ಪೇಜ್ ನಾನು ಮೆನ್ಷನ್ ಮಾಡಿರ್ತೇನೆ ನೋಡಿರಿ. ಬ್ಯಾಂಗಲ್ಸ್, ಇಯರಿಂಗ್ಸ್ ಆ್ಯಂಡ್ ಚೋಕರ್ ಸೆಟ್ ಆ್ಯಂಡ್ ದಿಸ್ ಏನಪ್ಪ ಅಂದ್ರೆ ಮೋತಿ ಹಾರ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಪೂರ್ತಿ ಪರ್ಲ್ ಸೆಟ್, ಇದೆಲ್ಲ ಪರ್ಲ್ ಸೆಟ್. ಇನ್ನೂ ಒಂದು ಏನಪ್ಪ ಮರಾಠ ಸೆಟ್, ಪೂರ್ತಿಯಾಗಿ ಮರಾಠ ಟ್ರೆಡಿಷನ್ ಸೆಟ್ ಸೆಂಡ್ ಮಾಡ್ತೇನೆ ಅಂತ ಹೇಳಾರ. ಮಾಡಿದ್ರಂದ್ರೆ ಅದನ್ನು ಕೂಡ ಒಮ್ಮೆ ವೇರ್ ಮಾಡಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನನಗೆ ಫಂಕ್ಷನಿಗೆ ಹೋಗಕ್ಕೆ ಲೇಟ್ ಆಗತ್ತಿ, ನಾನು ರೆಡಿ ಆಗೇನೀಗ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದೇ ಅನ್ಕೋತೇನೆ. ಯಾಕಂದ್ರೆ ಅಷ್ಟು ಮಸ್ತ್ ಏನಂತಂದ್ರೆ ನಿಮಗೊಂದು ಪ್ರಾಡಕ್ಟ್ ನಾನು ತೋರಿಸಿದ್ದೇನೆ ಇವತ್ತು, ನನಗೆ ಗೊತ್ತೈತೆ. ನನಗಂತರೂ ಸ್ಪೆಷಲಿ ಆ ರಾಜವಾಡಿ ಚೋಕರ್ ಸೆಟ್ ರೀ, ಮತ್ತು ಬ್ಯಾಂಗಲ್ ಸೆಟ್, ಮೋತಿ ಅದ್ರೊಳಗೆ ಚೋಕರ್ ಸೆಟ್ ಭಾಳ ಲೈಕ್ ಆಗೈತಿ. ನಾನು ಚೋಕರ್ ಸೆಟ್ ಮತ್ತು ಅವ 2 ಬ್ಯಾಂಗಲ್ಸ್ ಅದಾವಲ್ಲಿ ತೊಗೋಬೇಕಂತ ಮಾಡೀನಿ. ನೋಡಿರಿ, ನೀವು ಲೇಟ್ ಮಾಡೋಕೆ ಹೋಗಬೇಡ್ರಿ, ಕಾಂಟ್ಯಾಕ್ಟ್ ಮಾಡಿರಿ ಅವ್ರನ್ನ. ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೇನಂತ. ಮತ್ತು ಅವ್ರ ಕಡೆ ಇನ್ನೂ ಭಾಳಷ್ಟು ವೆರೈಟಿ ಆರ್ನಮೆಂಟ್ಸ್ ಅದಾವ. ಜಯೇಶ್ ಫ್ಯಾಷನ್ ಜ್ಯುವೆಲ್ಲರಿ ಅಂತ ಪೇಜ್ ಐತಿ ಇನ್ಸ್ಟಾಗ್ರಾಮ್ ಒಳಗೆ, ನೀವು ಒಂದ್ಸರಿ ಚೆಕ್ ಮಾಡಿರಿ. ಪ್ಲಸ್ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಏನು ಮಾಡಿರ್ತೇನೆಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿರಿ ಒಂದ್ಸಾರಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿಯಾಗೋಣಂತ. ಸೊ ಮತ್ತು ಅಲ್ಲಿ ಇನ್ನೂ ತನಕನೂ ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟಲ್ಲದೆ ಕಂಪ್ಲೀಟ್ ವಿಡಿಯೋ ನೋಡಿರಿ. ಇವ್ರ ಪೇಜ್ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿರಿ. ಥ್ಯಾಂಕ್ ಯು.